ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಯನ್ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನು ಜಯಶ್ರೀ. ಇವತ್ತೊಂದು ಸೂಪರ್ ಹೆಲ್ದಿ ಅಂಡ್ ಟೇಸ್ಟಿ ಬಾಯ್ಲ್ಡ್ ಎಗ್ ಕಟ್ಲೆಟ್ ತೋರಿಸ್ತಾ ಇದ್ದೀನಿ. ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಈವ್ನಿಂಗ್ ಸ್ನಾಕ್ಸ್ ಗಾಗಿ ಕೂಡ ಮಾಡ್ಕೊಳ್ಬಹುದು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲೈಟ್ ಆಗಿ ತಿಂತೀರಾ ಅಂದ್ರೆ ಇದನ್ನು ಮಾಡ್ಕೊಳ್ಬಹುದು. ತುಂಬಾ ಈಸಿ ಮಾಡ್ಕೊಳ್ಳೋದು. ಹಾಗಿದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ಇದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನೊಂದಿಲ್ಲಿ 6 ಮೊಟ್ಟೆ ತಗೊಂಡು ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ತಗೊಂಡಿರುವಂತದ್ದು. ಹಾಗೆ 1 ಕಪ್ ನಷ್ಟು ಕ್ಯಾರೆಟ್ ತುರಿ, 1 ಕಪ್ ನಷ್ಟು ಕಡಲೆ ಹಿಟ್ಟು, 4 ಹಸಿರು ಮೆಣಸಿನಕಾಯಿ, 1 ಮೀಡಿಯಂ ಸೈಜ್ದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ, 1/4 ಟೀ ಸ್ಪೂನ್ ಅಡುಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ರೆಡಿ ಮಾಡ್ಕೊಂಡಿದ ನಂತರ ಈ ಕಡೆ ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ತುರ್ಕೊಳ್ಳೋಣ. ಕೊಬ್ಬರಿ ತುರಿಯೋದ್ರಲ್ಲಿ ಇದನ್ನ ಸಣ್ಣದಾಗಿ ತುರ್ಕೊಂಡು ತಗೊಳ್ಳಿ. ನೋಡಿ, ಈ ತರ ಸಣ್ಣದಾಗಿ 6 ಮೊಟ್ಟೆನು ತುರ್ದಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೊದಲೇ ತುರ್ದಿಟ್ಕೊಂಡಿರೋ ಕ್ಯಾರೆಟ್, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಮಸಾಲೆ ಪುಡಿ ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಅಡುಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ಮಸಾಲ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ಈ ಕಡೆ ಅರ್ಧ ಕಪ್ ನಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಸ್ವಲ್ಪನೂ ನೀರ್ ಹಾಕೊಳ್ದಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸಿಪಿನ ತುಂಬಾ ಈಸಿಯಾಗಿ ಮನೇಲೆ ಇರೋ ಪದಾರ್ಥನ ಯೂಸ್ ಮಾಡ್ಕೊಂಡು ತುಂಬಾ ಸುಲಭವಾಗಿ ಮಾಡ್ಕೊಂಡ್ ಬಿಡ್ಬೋದು. ಕ್ವಿಕ್ ಆಗಿ ಏನಾದ್ರೂ ತಿನ್ಬೇಕು ಅನ್ನಿಸ್ದಾಗ, ಮಕ್ಕಳು ಸ್ನಾಕ್ಸ್ ಬೇಕು ಅಂದಾಗ ಈ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು. ಹಾಗೆ ಹೆಲ್ದಿನೂ ಕೂಡ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಕಲಿಸ್ಕೊಂಡು ಈ ತರ ಉಂಡೆ ಉಂಡೆ ತರ ಆಗ್ಬೇಕು. ಅಲ್ಲಿವರೆಗೂ ಕಲಿಸ್ಕೊಂಡು ಇದನ್ನ ಹಿಟ್ಟು ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ನೀರ್ನ ಸ್ವಲ್ಪ ಚುಮ್ಕಿಸ್ಕೊಳ್ಳಿ. ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ. ಸ್ವಲ್ಪ ನೀರ್ನ ಚುಮ್ಕಿಸ್ಕೊಂಡು ಕಲ್ಸ್ಕೊಳ್ಳಿ. ನೋಡಿ, ನಾನು 1 ಕಪ್ ಹಿಟ್ಟಲ್ಲಿ ಅರ್ಧ ಕಪ್ ನಷ್ಟು ಹಾಕೊಂಡಿದೀನಿ. ಅರ್ಧ ಕಪ್ ಉಳ್ದಿದೆ. ಇವಾಗ ನಾನ್ ತಗೊಂಡಿರೋ ಮೆಜರ್ಮೆಂಟ್ಗೆ ಇದೆಲ್ಲ ಕರೆಕ್ಟ್ ಆಗಿದೆ. ನೋಡಿ, ಈ ತರ ಉಂಡೆ ಮಾಡ್ಕೊಂಡು ವಡೆ ತಟ್ಕೊಳ್ತೀವಲ್ಲ ಆ ತರ ತಟ್ಟಿ ರೆಡಿ ಮಾಡ್ಕೊಳ್ಳಿ. ಒಂದಷ್ಟು ಕಟ್ಲೆಟ್ ನ ಈ ತರ ತಟ್ಟಿ ಮೊದ್ಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ, ನಾನು ಒಂದಷ್ಟನ್ನ ಈ ತರ ರೆಡಿ ಮಾಡಿ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಒಂದ್ ತವ ಇಟ್ಕೊಂಡು, ತವ ಬಿಸಿ ಆದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕೊಂಡು ಈ ತರ ಬ್ರಷ್ ಅಲ್ಲಿ ಎಣ್ಣೆನ ಸವರ್ಕೊಂಡು ಮಾಡಿಟ್ಕೊಂಡಿರೋ ಕಟ್ಲೆಟ್ ನ ಈ ತರ ಒಂದೊಂದೇ ಇಟ್ಕೊಂಡು ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಮೇಲೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೂಡ ಚೆನ್ನಾಗಿರುತ್ತೆ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕೊಂಡು ಇವಾಗ 1 ಸೈಡ್ ಬೆಂದಿದೆ. ಇವಾಗ ಇದನ್ನ ಉಲ್ಟಾ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಕಲರ್ ಅಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ಎಲ್ಲಾನು ಕೂಡ ಉಲ್ಟಾ ಹಾಕೊಂಡು ಇನ್ನೊಂದ್ ಸೈಡು ಕೂಡ ಇದೇ ತರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ. ನೋಡಿ, 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಒಂದ್ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದ್ ತಟ್ಟೆಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ನೊಂದ್ಸಲ ಅದೇ ತರ ಬೇಯಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಅದೇ ತವಕ್ಕೆ ಎಣ್ಣೆ ಹಾಕೊಳ್ತಾ ಇಲ್ಲ. ನೆಕ್ಸ್ಟ್ ಹಂಗೇನೆ ಮತ್ತೆ ರೆಡಿ ಮಾಡಿ ಇಟ್ಕೊಂಡಿರೋ ಕಟ್ಲೆಟ್ ಎಲ್ಲಾನು ಒಂದೊಂದೇ ನಿಧಾನವಾಗಿ ಇಟ್ಕೊಂಡು ಮತ್ತೆ ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದ್ ಸೈಡು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಸೈಡು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊಂಡು ಎಲ್ಲವನ್ನು ಇದೇ ತರ ಬೇಯಿಸ್ಕೊಂಡು ತೆಗ್ದಿಟ್ಕೊಂಡ್ಬಿಟ್ರೆ ರುಚಿಯಾದ ತುಂಬಾನೇ ಹೆಲ್ದಿ ಅಂಡ್ ಟೇಸ್ಟಿ ಬಾಯ್ಲ್ಡ್ ಎಗ್ ಕಟ್ಲೆಟ್ ರೆಡಿ ಆಗ್ಬಿಡತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೂ ಸ್ನಾಕ್ಸ್ಗೆ, ಲಂಚ್ಗೆ ಲೈಟ್ ಆಗಿ ಫುಡ್ ಬೇಕು ಅನ್ನೋರು ಈ ತರ ಕಟ್ಲೆಟ್ ನ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ? ಹಾಗೆ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಮಾಡಿರೋ ಈಸಿ ಅಂಡ್ ಹೆಲ್ದಿ ಬಾಯ್ಲ್ಡ್ ಎಗ್ ಕಟ್ಲೆಟ್ ನಿಮ್ಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ಜೆಎನ್ಸಿ ಕುಕಿಂಗ್ ರೆಸಿಪೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್.